ಉದ್ದೇಶಗಳು. ಭಾಗಲಬ್ಧ ಸಂಖ್ಯೆಗಳ ಅಗತ್ಯತೆ. ಭಾಗಲಬ್ಧ ಸಂಖ್ಯೆಗಳು ಎಂದರೇನು? ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳು. ಸಂಖ್ಯಾರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳು. ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು. ಭಾಗಲಬ್ಧ ಸಂಖ್ಯೆಗಳ ಅಗತ್ಯತೆ. ಸಂಖ್ಯೆಗಳನ್ನು ಒಳಗೊಂಡ ವ್ಯತಿರಿಕ್ತ ಸಂದರ್ಭಗಳನ್ನು ಪೂರ್ಣಾಂಕ ಬಳಸಿ ಸೂಚಿಸುತ್ತಿದ್ದರು. ಉದಾಹರಣೆಗೆ, ಒಂದು ಜಾಗದಿಂದ ಬಲಕ್ಕೆ ಇರುವ 3 ಕಿಲೋಮೀಟರ್ ದೂರವನ್ನು 3ರಿಂದ ಸೂಚಿಸಿದರೆ, ಅದೇ ಜಾಗದಿಂದ ಎಡಭಾಗಕ್ಕಿರುವ 5 ಕಿಲೋಮೀಟರ್ ದೂರವನ್ನು ಋಣ 5ರಿಂದ ಸೂಚಿಸುತ್ತೇವೆ. 150 ರೂಪಾಯಿ ಲಾಭವನ್ನು 150ರಿಂದ ಸೂಚಿಸುವುದಾದರೆ, 100ರ ನಷ್ಟವನ್ನು ಋಣ 100 ಎಂದು ಸೂಚಿಸುತ್ತೇವೆ. ಈ ಚಿತ್ರವನ್ನು ಗಮನಿಸಿ. ಸಮುದ್ರ ಮಟ್ಟದಿಂದ ಮೇಲಿನ 750 ಮೀಟರ್ ದೂರವನ್ನು 3/4 ಕಿಲೋಮೀಟರ್ ಎಂದು ಸೂಚಿಸಬಹುದು. ಹಾಗೆಯೇ ಸಮುದ್ರ ಮಟ್ಟಕ್ಕಿಂತ 750 ಮೀಟರ್ ಕೆಳಗಿನ ದೂರವನ್ನು ಋಣ 3/4 ಕಿಲೋಮೀಟರ್ ಎಂದು ಸೂಚಿಸಬಹುದೇ? ಇಲ್ಲಿ ಋಣ 3/4 ಕಿಲೋಮೀಟರ್ ಒಂದು ಪೂರ್ಣಾಂಕವೂ ಅಲ್ಲ ಮತ್ತು ಭಿನ್ನಾಂಕ ಸಂಖ್ಯೆಯೂ ಅಲ್ಲ. ಭಾಗಲಬ್ಧ ಸಂಖ್ಯೆಗಳು ಎಂದರೇನು? ಭಾಗಲಬ್ಧ ಪದವು ಅಂದರೆ ರ್ಯಾಷನಲ್, ಭಾಗ ಅಂದರೆ ರೇಷಿಯೋ ಎಂಬ ಪದದಿಂದ ಆಗಿದೆ. ನಿಮಗೆ ತಿಳಿದಿರುವಂತೆ ಅನುಪಾತ 3:2 3/2 ಎಂದು ಬರೆಯಬಹುದು. ಇಲ್ಲಿ 3 ಮತ್ತು 2 ಸ್ವಾಭಾವಿಕ ಸಂಖ್ಯೆಗಳು. ಅದೇ ರೀತಿ ಎರಡು ಪೂರ್ಣಾಂಕ p ಮತ್ತು q ಗಳ ಅನುಪಾತವನ್ನು p/q ಅಂದರೆ q 0ಗೆ ಸಮವಲ್ಲ, p/q ರೂಪದಲ್ಲಿ ಬರೆಯಬಹುದು. ಇದು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಕ್ತಪಡಿಸುವ ರೂಪವಾಗಿದೆ. ಒಂದು ಭಾಗಲಬ್ಧ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಎಂದು ನಿರೂಪಿಸಬಹುದು. ಹೀಗೆ 4/5 ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ 4 ಮತ್ತು q 5. ಋಣ 3/4 ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ p ಋಣ 3 ಮತ್ತು q 4 ಪೂರ್ಣಾಂಕಗಳು. ನೀವು 3/8, 4/8, 1.2/3 ಮುಂತಾದ ಅನೇಕ ಭಿನ್ನರಾಶಿಗಳನ್ನು ನೋಡಿರುವಿರಿ. ಎಲ್ಲಾ ಭಿನ್ನರಾಶಿಗಳು ಭಾಗಲಬ್ಧ ಸಂಖ್ಯೆಗಳು. ಏಕೆ ಹೇಳಬಲ್ಲಿರಾ? 0.5, 2.3 ಮುಂತಾದ ದಶಮಾಂಶ ಸಂಖ್ಯೆಗಳ ಬಗ್ಗೆ ಏನನ್ನು ಹೇಳುವಿರಿ? ಇಂತಹ ಪ್ರತಿಯೊಂದು ದಶಮಾಂಶವನ್ನು ಒಂದು ಸಾಮಾನ್ಯ ಭಿನ್ನರಾಶಿಯಾಗಿ ಬರೆಯಬಹುದು. ಹಾಗಾಗಿ ಈ ಭಿನ್ನರಾಶಿಗಳೇ ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆಗೆ 0.5 ಸಮ 5/10, 0.333 ಸಮ 333/1000 ಇತ್ಯಾದಿ. ಅಂಶ ಮತ್ತು ಛೇದ. p/q ಯಲ್ಲಿ ಪೂರ್ಣಾಂಕ p ಅಂಶ ಮತ್ತು ಪೂರ್ಣಾಂಕ q ಅಂದರೆ 0ಗೆ ಸಮವಲ್ಲ, ಛೇದವಾಗಿದೆ. ಹೀಗೆ ಋಣ 3/7ರಲ್ಲಿ ಋಣ 3 ಅಂಶ ಮತ್ತು 7 ಛೇದವಾಗಿದೆ. ಉದಾಹರಣೆಗೆ a ಅಂಶ ಒಂದು ಋಣ ಪೂರ್ಣಾಂಕ ಮತ್ತು ಛೇದ ಒಂದು ಧನ ಪೂರ್ಣಾಂಕ ಸಮ ದೊಡ್ಡದು ಋಣ 1/1. b ಅಂಶ ಒಂದು ಧನ ಪೂರ್ಣಾಂಕ ಮತ್ತು ಛೇದ ಒಂದು ಋಣ ಪೂರ್ಣಾಂಕ ಸಮ ದೊಡ್ಡದು 1/1. c ಅಂಶ ಮತ್ತು ಛೇದಗಳೆರಡು ಋಣ ಪೂರ್ಣಾಂಕಗಳು ಸಮ ದೊಡ್ಡದು ಋಣ 1/1.